ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾವೆಲ್ಲ ಮನೆ ಮಂದಿ ಸೇರಿ ನಮ್ಮ ಅಮ್ಮಾರೂರಿಗೆ ಹಾನಗಲ್ಲಿಗೆ ಹೊಂಟಿದ್ವಿ. ಅಲ್ಲಿ 5 ವರ್ಷಕ್ಕೊಮ್ಮೆ ದ್ಯಾಮವ್ವನ ಜಾತ್ರೆ ಆಕೈತಿ, ಹಂಗಾಗಿ ಹೊಂಟಿದ್ವಿ. ಇದು ನೋಡ್ರಿ ನಮ್ಮ ಧಾರವಾಡದ ಹೊಸ ಬಸ್ ಸ್ಟಾಪ್. ಇಲ್ಲೇ ಹಾನಗಲ್ ಬಸ್ ಹಿಡಿದ್ವಿ ರೀ. 6 ಗಂಟೆ ಬಿಡ್ತು. ನಾವಿನ್ನೂ ರೆಡಿ ಆಗಿಲ್ಲ. ನಮ್ಮ ಮಮ್ಮಿ ಮನೆಗೆ ಬಂದು ಶಿಸ್ತು ಬೈದರು. ಆಮೇಲೆ ಬೈಸ್ಕೊಂಡು ಅವ್ರನ್ನ ಕನ್ವಿನ್ಸ್ ಮಾಡಿದ್ವಿ. ಅವ್ರು ಈ ಡ್ರೆಸ್ ಒಳಗೆ ಹೆಂಗೆ ಕಾಣತ್ತೇನಿ ಅಂತ ಕೇಳಿದ್ರೆ ನಾವು ಚಲೋ ಕಾಣತ್ತೀರಿ ಅಂದ್ರೆ ಅವ್ರು ನಮ್ಮ ಮಾತು ನಂಬಲಿಲ್ಲ. ನೀವೇ ಹೇಳ್ರಿ ಅವ್ರು ಹೆಂಗೆ ಕಾಣಿಸಾಕತ್ತಿದ್ರು ಅಂತ. ಅಲ್ಲಿಂದ ಸೀದಾ ಶಿಗ್ಗಾಮಿಗೆ ಬಂದ್ವಿ ರೀ. ಬಸ್ ನೋಡಿದ್ರೆ ಕೆಟ್ಟು ನಿಂತೈತ್ರಿ. ಅರ್ಧ ತಾಸು ಆದರೂ ಬಸ್ ಬಿಡಲೇ ಇಲ್ಲರಿ, ಮುಂದೆ ಹೋಗ್ಲಿಲ್ಲ ರೀ ಅದು ಬಸ್. ಪಾಪ ಡ್ರೈವರು ಎಷ್ಟೋ ಟ್ರೈ ಮಾಡಿದ್ರೆ ಆಗಲಿಲ್ಲ ರೀ. ಹಾಗಾಗಿ ಸುಮ್ಮನೆ ಸ್ವಲ್ಪ ಹೊತ್ತು ಬಿಟ್ಟು ಕೆಳಗೆ ಇಳಿದ್ವಿ ರೀ. ಅಲ್ಲಿ ನಿಲ್ತೇವಿ. ಇದು ನೋಡಿದ್ರೆ ಲಾಸ್ಟ್ ಬಸ್ ರೀ ಹಾನಗಲ್ಗೆ. ಆಮೇಲೆ ಯಾವ ಬಸ್ಸು ಇರಲಿಲ್ಲ. ನಿಂತು ನಿಂತು ಬೇಜಾರಾಗಿ ಒಂದು ಸಾಂಗ್ ಹೇಳಿದೆ ಅದು ಯಾವ್ದಂತೀರನ್ರಿ, ಇದು ಯಾರು ಬರೆದ ಕಥೆಯೋ. ಇದು ಹಾಡು ಮುಗಿಸೋಷ್ಟ್ರೊಳಗೆ ನಮ್ಮ ಅಕ್ಕ ಫೋನ್ಯಾಗ ಕೊಟ್ಟಾಕತ್ತಿದ್ಲು. ನಮ್ಮ ಮಮ್ಮಿರಿಗೆ ಅವ್ರ ಸ್ಕೂಲ್ ಸರ್ದು ಹೆಂಡತಿ ಸಿಕ್ಕಿದ್ರು, ಅವ್ರು ಮಾತಾಡಕತ್ತಿದ್ರು. ಆಮೇಲೆ ಎಷ್ಟೊತ್ತನ ನಿಂತ ಮೇಲೆ ಒಂದು ಬಸ್ನ ಅರೇಂಜ್ ಮಾಡಿ ಕಳಿಸಿದ್ರು. ನೋಡಿದ್ರು ಫುಲ್ ರಶ್ ಆಗೈತೆ ರೀ, ನಿಲ್ಲಕ್ಕೆ ಸೈಜ್ ಜಾಗ ಇಲ್ರಿ. ಅಂಥದ್ರಾಗ ಹೆಂಗೋ ಕಷ್ಟಪಟ್ಟು ನಿಂತು ಹೋದ್ವಿ ರೀ ಊರಿಗೆ. ಇದೇ ನೋಡ್ರಿ ನಮ್ಮ ಅಮ್ಮಾರ ಮನೆ. ನನಗೆ ಮನೆ ಭಾಳ ಇಷ್ಟ ಆಗ್ತೈತೆ ರೀ. ನನಗೆ ಏನೋ ಒಂಥರ ಈ ಮನೆ ಅಂದ್ರೆ ಇಷ್ಟ ರೀ. ಇವರ ನೋಡ್ರಿ ನಮ್ಮ ಅಮ್ಮಾರ ರೆಡಿ ಆಗಾಕತ್ತಿದ್ರು. ಆಮೇಲೆ ಎಲ್ಲರೂ ಊಟ ಮಾಡಿ ಸೀದಾ ತೇರು ನೋಡಕ್ಕಂತೇಳಿ ರೆಡಿ ಆದ್ವಿ. ಹಿಂಗೆ ನೋಡ್ರಿ ನಾನು ರೆಡಿಯಾಗಿದ್ದೆ. ನಮ್ಮ ಅಕ್ಕರು ರೆಡಿಯಾಗಿ ನಿಂತಿದ್ರು. ಎಲ್ಲರೂ ತೇರು ನೋಡಕ್ಕಂತ ಹೇಳಿ ರೆಡಿಯಾಗಿ ನಿಂತ್ವಿ. ನಮ್ಮಮ್ಮ ಹೇಳಾಕತ್ತಿದ್ರು ಹುಷಾರಾಗಿರಬೇಕು, ಜನ ಭಾಳ ಇರ್ತಾರಂತ ಹೇಳಾಕತ್ತಿದ್ರು. ಹಂಗೆ ಹಿಂಗೆ ಮಾಡಿ ನಮ್ಮ ರಿತ್ತುನ ಕರೆದು ಆಕೆ ಕಡೆಯಿಂದ ಹಾಯ್ ಮಾಡಿಸಿದ್ದೆ ರೀ. ಆಕಿನ ಮತ್ತೆ ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋಗೋಷ್ಟ್ರೋಗಿ ಸಾಕಾತ್ರಿ. ಈಕಿ ನೋಡ್ರಿ ನಮ್ಮ ಸುಂದ್ರಿ, ಲಾಸ್ಟ್ ಸುಂದ್ರಿ ರೀ. ಈಕಿಗೆ ಹಾಯ್ ಮಾಡಂದ್ರೆ ಈಕೆ ಅವ್ರ ಮಮ್ಮಿ ಹಿಂದಿಂದ ಓಡ್ ಹೋದ್ಲು ರೀ. ಮತ್ತು ನಾವೆಲ್ಲರೂ ತೇರ್ಗೆ ಹೋಗಕ್ಕೆ ಲೇಟ್ ಆಕೈತೆ ಅಂತ ಹೇಳಿ ಹೋದ್ವಿ ರೀ ಎಲ್ಲರೂ. ಮತ್ತು ಮಾರನೇ ದಿನ ಬ್ಯಾಟಿ ಮಾಡ್ಬೇಕಲ್ರಿ. ಹಾಗಾಗಿ ನಮ್ಮ 3ನೇ ಮಾಮನ ಟಗರ್ನ ಕಾಯಕ್ಕೆ ಬಿಟ್ಟು ಹೊಂಟಿದ್ವಿ ರೀ. ಎಲ್ಲಾರನ್ನೂ ಹೊಂದಿಸ್ಕೊಂಡು ಹೋಗೋ ಮಟ್ಟ ಸಾಕಾತ್ರಿ. ಅಲ್ಲಿಂದ ಸೀದಾ ತೇರು ನೋಡಕ್ಕೆ ಹೊಂಟಿದ್ವಿ ರೀ. ಹಿಂದೆ ಹೊಳ್ಳಿ ನೋಡ್ತೇನೆ ನಮ್ಮ ಟೀಮ್ ಎಲ್ಲ ಹೋಗ್ಬಿಟ್ಟೈತ್ರಿ, ಬೇರೆದವ್ರ ಜೊತೆ ಬರಾತಿದ್ದೆ ರೀ. ಮತ್ತು ಅಲ್ಲಿಂದ ಹೋದ್ವಿ, ನಿಲ್ಲಕ್ಕೆ ಜಾಗನೇ ಇಲ್ಲ. ಅಲ್ಲಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನಿಂತ್ವಿ. ಆಮೇಲೆ ಆರ್ಕೆಸ್ಟ್ರಾದವ್ರದ್ದು ಬಂದಿದ್ರೆ ಅವ್ರ ಸಾಂಗ್ ಕೇಳ್ರಿ ನೀವು. ಅಲ್ಲಿಂದ ಮುಂದೆ ಹಂಗೆ ಮತ್ತು ಬೇರೆ ಬೇರೆ ಥರ ಎಲ್ಲ ಮಸ್ತ್ ಮಸ್ತ್ ಬರಾಕತ್ತಿದ್ವಿ ರೀ. ಅಲ್ಲೇ ನೋಡ್ರಿ ನಮ್ಮ ಅಪ್ಪು ಸರ್ ಅವ್ರ ಮೂರ್ತಿ ಇತ್ತು. ಆಮೇಲೆ ದೇವ್ರ ತೇರು ಬಂತ್ರಿ. ಎಲ್ಲರೂ ಕೈ ಮುಗಿರಿ, ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ, ದೇವ್ರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಇದನ್ನೆಲ್ಲ ಮುಗಿಸ್ಕೊಂಡು ಸೀದಾ ಮನೆಗೆ ಹೋದ್ವಿ. ನಮ್ಮ ಅಮ್ಮಾರ ಕೈ ಹಿಡ್ಕೊಂಡು ನಾನು ಹಿಂದಿಂದ ಬಂದೆ ಎಲ್ಲರ ಹಿಂದೆ. ಇಷ್ಟೆಲ್ಲ ಮುಗಿಸ್ಕೊಂಡು ಹೋಗೋ ಮಟ್ಟ ರಾತ್ರಿ 2:30 ಆಗಿತ್ತು. ಇದನ್ನೆಲ್ಲ ಮುಗಿಸ್ಕೊಂಡು ಹೋಗಿ ಮಲ್ಕೊಳ್ಳೋ ಮಟ್ಟ ಏನಿಲ್ಲ ಅಂದರೂ 3 ಗಂಟೆ ಆತ್ರಿ. ಇನ್ನೇನಪ್ಪ ನಾಳೆ ಅಂತರೂ ಮತ್ತೆ ಎದ್ದು ಬ್ಯಾಟಿ ಮಾಡ್ಬೇಕಲ್ರಿ. ಹಾಗಾಗಿ ಸೀದಾ ಹೋಗಿ ಮಲ್ಕೊಂಡ್ಬಿರಿ. ಮಾರನೇ ದಿನ ಎಲ್ಲರೂ ಬ್ಯಾಟಿ ಮಾಡಕ್ಕಂತ ಹೇಳಿ ಕಾಯಿ ಪಲ್ಯ ಅದು ಹೆಚ್ಚಾಕತ್ತಿದ್ರಿ, ಮಸಾಲೆ ತೆಗ್ಯಾತಿದ್ರಿ. ನಾನು ಏನಾದರೂ ಮಾಡ್ಬೇಕು ಅಂದ್ಕೊಂಡ್ರೆ ನಮ್ಮ ಪ್ರತ್ತು ಭಾಳ ಅಳಾಕತ್ತಿದ್ಲು. ಆಕೆ ಯಾರ ಕಡೆನೂ ಹೊಂಟಿದ್ದಿಲ್ಲ. ಹಾಗಾಗಿ ನಾನು ಸುಮ್ಮನೆ ಎತ್ಕೊಂಡು ನಿಂತೆ ರೀ. ನನಗೂ ಅದ ಬೇಕಾಗಿತ್ತು ರೀ. ನನಗೂ ಕೆಲಸ ಮಾಡೋಕ್ಕೆ ಬೇಜಾರು ರೀ. ಹಾಗಾಗಿ ಆಕಿನ ಎತ್ಕೊಂಡು ಸುಳ್ಳ ಡವ್ ಮಾಡತ್ತಿದ್ದೆ ರೀ, ನಂಗೆ ಎತ್ಕೊಳಕ್ಕಾಗತ್ತಿಲ್ಲ ಅಂಥೇಳಿ. ಅಕ್ಕಿ ಜೊತೆ ಹಂಗೆ ವಟ ವಟ ಅನ್ಕೊಂತ ಎಲ್ಲ ಕೆಲಸ ಮುಗಿಸಿದ್ರಿ ಅವ್ರು. ಅಷ್ಟೊತ್ತಿಗೆ ನಮ್ಮ 2ನೇ ಮಾಮನ ಹೆಂಡತಿ ಐಸ್ ಕ್ರೀಮ್ ಕೊಡಿಸಿದ್ರಿ ಎಲ್ಲರಿಗೂ. ಚೊಕೋ ಬಾರ್ ಎಲ್ಲರೂ ತೊಗೊಂಡು ಹಂಗೆ ತಿನ್ನಾಕತ್ತಿದ್ವಿ ರೀ. ನಾನು ಅದು ಐಸ್ ಕ್ರೀಮ್ ತೊಗೊಂಡು ಬಂದು ನಮ್ಮ ಅಮ್ಮಾರ ಮನೆಯೊಳಗೆ ತಿನ್ನಾಕತ್ತಿದ್ದೆ. ಅಷ್ಟೊತ್ತಿಗೆ ನಮ್ಮ ಕರಿಮಾನು ಬಂದು ಅವನು ವೀಡಿಯೋ ಒಳಗೆ ತೊಗೊಂಡೆ. ಇದನ್ನೆಲ್ಲ ತಿಂದು ಮುಗಿಸೋ ಮಟ್ಟ ಅಂದ್ರೆ ನಮ್ಮ ಅಕ್ಕ ಮಿಕ್ಸಿ ಹಾಕಕತ್ತಿದ್ಲು. ನಾನು ಒಂದು ಸ್ವಲ್ಪ ಹಾಕಿದ್ದೆ, ಬೇಜಾರತ್ತಂತ ಆಕಿಗೆ ಹೇಳಿದೆ. ಆಕಿ ಮಿಕ್ಸಿ ಹಾಕತ್ತಿದ್ಲು. ಅಷ್ಟೊತ್ತಿಗೆ ಕುರಿನ ಕಡ್ದಿದ್ರಿ. ನನಗಂತೂ ತಲೆ ತಿರ್ಗಾಕತ್ತಿತ್ತು ರೀ. ನಾನು ಹೆದರ್ತೇನೆ ಅಂತ ಹೇಳಿ ನಮ್ಮ ಅಕ್ಕನ ವೀಡಿಯೋ ಮಾಡಿದ್ಲು ರೀ. ನಾನಂತೂ ಒಳಗೆ ಹಾಕ್ಕೊಂಡು ಕುಂತಿದ್ದೆ ರೀ. ನಮ್ಮ ತಂಗಿನೂ ಸುಮ್ಮನೆ ಫೋನ್ ನೋಡ್ಕೊಂಡು ಕುಂತಿದ್ಲು ರೀ. ಆಮೇಲೆ ನಮ್ಮ ರಿತ್ತುನ ಧೈರ್ಯ ಮೆಚ್ಚಬೇಕು ರೀ. ಏನೋ ಹೇಳ್ರಿ, ಅಕ್ಕಿ ಧೈರ್ಯ ಮೆಚ್ಚಬೇಕು ರೀ. ಹೋಗಿ ಅದ್ರ ಮುಂದೆ ನಿಂತಾಳ್ರಿ. ಬಾ ಅಂದರೂ ಬರಲಿಲ್ಲ ರೀ. ಅವ್ರ ಅಪ್ಪ ಹೊಡೆದ್ರು ಹೋಗಿ ಅಲ್ಲೇ ನಿಂತ್ಲು ರೀ. ನಮ್ಮ ಅಕ್ಕ ವೀಡಿಯೋ ಮಾಡಕತ್ತಿದ್ಲು ರೀ. ಅದಕ್ಕೆ ನಮ್ಮ ರಿತ್ತುಗೆ ಹೆಂಗೆ ಅನ್ಸಾಕತ್ತೈತಿ ಅಂತ ಕೇಳಿದ್ರೆ ಆಕಿ ವಾವ್ ಅಂತ ಅಂದ್ಬಿಟ್ಲು ರೀ. ನಾವು ಫುಲ್ ಶಾಕ್ ಆದ್ವಿ ರೀ ಆಕಿ ಮಾತು ಕೇಳಿ. ಅಲ್ಲಿಂದ ಮತ್ತು ಜಾತ್ರೆಗೆ ಬಳಿ ಉಡಿಸ್ಬೇಕಂತ ಎಲ್ಲರಿಗೂ ಉಡ್ಸಾಕತ್ತಿದ್ರಿ. ನಾವು ಬೇಡ, ನಮ್ಮ ಕೈಯಾಗ ಅದಾವು ಅಂತಂದ್ರೆ ಕೇಳಿಲ್ಲ. ಆದರೂ ಎಲ್ಲರೂ ಬೈದು ಬಳಿ ಉಡಿಸ್ಕೊರಿ ಅಂತಂದ್ರಿ. ಮತ್ತು ಈ ಬಳಿ ತೆಗೆದು ಹಸಿರು ಚಿಕ್ಕಿ ಬಳಿ ಉಟ್ಕೊಂಡ್ವಿ ರೀ. ಎಷ್ಟಾದರೂ ಹೆಣ್ಮಕ್ಳಿಗೆ ಬಳಿ ಅಂದ್ರೆ ಇಷ್ಟ ಅಲ್ರಿ. ಹಾಗಾಗಿ ನಾನು ಉಟ್ಕೊಂಡೆ ರೀ. ಅಲ್ಲಿಂದ ನಮ್ಮ 3ನೇ ಮಾಮ ಮತ್ತು ಲಾಸ್ಟ್ನೇ ಮಾಮನ ಮಕ್ಕಳು ಪೆನ್ ಬುಕ್ ಸಲುವಾಗಿ ಇಬ್ಬರು ಹೊಡೆದಾಡಕತ್ರು. ನಮ್ಮ ಪ್ರತ್ತು ಅಂತರೂ ಪಾಪ ಭಾಳ ಹಿರ್ಯಾಕಿ ಆಗಿಬಿಟ್ಟಿದ್ಲು. ಹಾಗಾಗಿ ಭಾಳ ಮಾನಸಿಕವಾಗಿ ಅಳಾಕತ್ತಿದ್ಲು ಅದ್ರ ಸಲುವಾಗಿ. ಮತ್ತು ಅವರಿಬ್ಬರಿಗೂ ಪೆನ್ ಬುಕ್ ತಂದು ಕೊಟ್ರು. ಇಬ್ಬರಿಗೂ ಒಂದೇ ಥರ ಬೇಕಂತ ಹೇಳಿ ಇಬ್ಬರು ಅಳಾಕತ್ರು. ಆಮೇಲೆ ಸಮಾಧಾನ ಮಾಡಿದ್ವಿ. ಇಲ್ಲಿ ನೋಡಿದ್ರಿ 3:30 ಆದರೂ ನಮಗೆ ಹೊಟ್ಟೆಗೆ ಊಟ ಬಿದ್ದಿರಲಿಲ್ಲ ರೀ. ಹಂಗೆ ಅಡ್ಡಾಡಕತ್ತಿದ್ದೆ. ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ ಅಂತ ಹೇಳಿ ಕೂಗಿ ಹಂಗೆ ಅಡ್ಡಾಡ್ಕೊತ ಹೋದೆ ರೀ. ಮತ್ತು ಅಲ್ಲಿಂದ ಎಲ್ಲರೂ ಹಸಿವಾಗೈತೆ ಅಂಥೇಳಿ ಫೋನ್ ನೋಡ್ಕೊತ ಬಿದ್ಕೊಂಡಿದ್ರಿ. ನಾವು ಸುಮ್ಮನೆ ಕುಂತ್ವಿ ರೀ. ಆಮೇಲೆ ಏನು ಮಾಡೋದ್ರಿ, ಹುಡುಗರು ಆಟ ಸಾಮಾನಿದ್ದು ಆಟ ಸಾಮಾನು ತೊಗೊಂಡು ಆಟ ಆಡ್ಕೊತ ಕುಂತ್ವಿ. ನಮ್ಮ ಪ್ರತ್ತೋರ ಜೊತೆ ಆಕಿನೂ ಎಲ್ಲ ತೊಗೊಂಡು ಚಲ್ಲಾಪಲ್ಲಿ ಮಾಡತ್ತಿದ್ಲು. ಬೈಯಾತಿದ್ರು ನನಗೆ, ಈಗ ಯಾಕೆ ಅವ್ರಿಗೆ ಆಟ ಸಾಮಾನು ಕೊಟ್ಟು ಅಂಥೇಳಿ. ಇದೇ ನೋಡ್ರಿ ಸಿಲಿಂಡ್ರ್ ಹಿಡಿದ್ರೆ ಡಮ್ಮರ್ ಇದೆ. ಆಮೇಲೆ ಏನು ಮಾಡೋದು ಅಂತ ಹೇಳಿ ರಿತ್ತು ಪ್ರತುನ ಕರ್ಕೊಂಡು ನಾನು ಕೊಳ್ಳ ಕಟ್ಟಿಗೆ ಕೊಡ ಅನ್ಕೊಂತ ಆಟ ಆಡ್ಕೊಂಡು ಕುಂತಿದ್ದೆ ರೀ. ಇದು
ಇದನ್ನೆಲ್ಲ ಮುಗಿಸಿ ನಮ್ಮ ರಿತು ಪ್ರತ್ತುಗ ಜೈ ಶಿವಾಜಿ ಜೈ ಭವಾನಿ ಅಂತ ಹೇಳ್ಕೊಡತ್ತಿದ್ವಿ ರೀ. ಅವರು ಜೈ ಜೈ ಅಂತ ಜಿಗ್ದಾಡಕತ್ತಿದ್ರಿ. ಇನ್ನೂ ಸಣ್ಣವ್ರು ಅದ ರೀ, ಮಾತಾಡಕ್ಕೆ ಬರೋದಿಲ್ರಿ, ಆದ್ರೂ ಕಲಿಸ್ಕೊಡಕತ್ತಿದ್ವಿ ರೀ. ಶಿವಾಜಿ ಅನ್ನ ಜೈ ಭವಾನಿ ಅನ್ನ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ. ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ. ನಾನು ಮಟನ್ ತಿನ್ನಲ್ಲ ಅಂಥೇಳಿ ನಮಗಂತೆ ಚಿಕನ್ ಮಾಡಿದ್ರಿ. ಚಿಕನ್ ಊಟ ಮಸ್ತ್ ಹೊಡೆದ್ವಿ ರೀ, ಬ್ಯಾಟಿಂಗ್ ಮಾಡಿದ್ವಿ ರೀ. ಹೊಟ್ಟೆ ತುಂಬ ಊಟ ಆದ್ಮೇಲೆ ಇನ್ನೇನೈತ್ರಿ ಮತ್ತು ಆಟಾಡಕ್ಕೆ ಹೋದೆ ರೀ. ನಮ್ಮ ಪ್ರತು ನೋಡಿದ್ರೆ ಪೂಜೆ ಮಾಡತ್ತಿದ್ರಿ. ಗಂಟೆ ತೊಗೊಂಡು ಬಂದು ಹಂಗೆ ಬಾರಿಸಿ ಹೇಳಾಕತ್ರ ನಮ್ಗೆ ತಲೆಗೆ ಹೊಡ್ಯಾಕೆ ಬಂದ್ಲು. ವಾಪಸ್ ಕಳಿಸಿದ್ವಿ. ಉದೋ ಉದೋ ಅಂದ್ಲು, ಹೋದ್ಲು. ಆಮೇಲೆ ಇದನ್ನು ತೊಗೊಂಡು ನಾವು ಜಾತ್ರೆ ಆಗಿ ಕುಂತಿದ್ವಿ. ಮಧ್ಯಾಹ್ನ ಬೇಸರ ಆಗಕತ್ತೈತೆ ಅಂಥೇಳಿ ರಾತ್ರಿ ಜಾತ್ರೆಗೆ ಅಂಥೇಳಿ ರೆಡಿ ಆದ್ವಿ. ನಮ್ಮ ಮಮ್ಮಿ ನೋಡಿದ್ರೆ 10 ಗಂಟೆ ಹೋಗೋಣ ಅಂದ್ರೆ ನಾವು 8ಕ್ಕೆ ರೆಡಿ ಆಗಿದ್ವಿ. ಅಲ್ಲಿಂದ ಎಲ್ಲರೂ ಜಾತ್ರೆಗೆ ಹೋದ್ವಿ. ಎಲ್ಲರೂ ಅಂದ್ರೆ ನಾನು, ಮಮ್ಮಿ, ಅಕ್ಕ, ತಂಗಿ ಇಷ್ಟು ಜನ ಹೋದ್ವಿ. ಜಾತ್ರೆ ಒಳಗೆ ಅಡ್ಡಾಡ್ಕೊಂಡು ಬಂದ್ವಿ. ಅಲ್ಲೇ ನೋಡಿದ್ವಿ ಏನಾದರೂ ಇಷ್ಟ ಆಗ್ತೈತೆ ಅಂತ ಹೇಳಿ ಏನು ಬೇಡ ಅನ್ನಿಸ್ತದೆ. ಜಾತ್ರೆಗೆ ಹೋದ್ವಿ. ಆಮೇಲೆ ಲೈಟ್ ಹಾಕ್ಕೊಂಡು ಜಾತ್ರೆ ಆಗಿಬಿಟ್ವಿ ನಾವು. ಸರ್ ಅದು ನೋಡಿದ್ವಿ, ಏನು ಯಾಕೋ ಮನ್ಸು ಬರಲಿಲ್ಲ, ಎಲ್ಲ ಅದಾವ ಅನ್ನಿಸ್ತು. ನಮ್ಮ ಮಮ್ಮಿರಿಗೆ ಏನಾದರೂ ಬೇಕೇನಂತ ಕೇಳತ್ತಿದ್ವಿ. ಅವರು ಅದೇನೋ ಕರಿಮಣಿದ ಸರ ತೊಗೋಬೇಕನ್ನತ್ತಿದ್ರು, ತೊಗೊಂಡ್ರು. ಆಮೇಲೆ ಜಾತ್ರೆ ಒಳಗೆ ಹೋದ್ವಿ. ಬ್ರೇಕ್ ಡ್ಯಾನ್ಸ್ ಆಡ್ಬೇಕಂತ ಆಸೆ ಮಾಡಿ ದೊಡ್ಡ ಮನ್ಸು ಮಾಡಿ ಹೋದ್ವಿ ರೀ. ಅಲ್ಲೇ ನಮ್ಮ ಗೋಪಾಲಣ್ಣ ಸಿಕ್ಕಿದ್ರಿ. ಗೋಪಾಲಣ್ಣನ ಮೀಟ್ ಮಾಡಿದ್ವಿ ರೀ. ಅವ್ರ ಜೂನಿಯರ್ ಸಿಕ್ಕಾರಂತೆ ಮಾತಾಡತ್ತಿದ್ವಿ ರೀ. ನಮ್ಮ ಅಕ್ಕಾಗೆ ಫೋಟೋ ಹೊಡಿ ಅಂತಂದ್ರೆ ಆಕಿ ವೀಡಿಯೋ ಮಾಡತ್ತಿದ್ಲು ರೀ. ಫೋಟೋ ಹೊಡಿವಾ ತಾಯಿ ಸಾಕೇನಂತಂದ್ರೆ ಆಕಿ ಕೇಳಿಲ್ರಿ, ಆಕಿ ವೀಡಿಯೋ ಮಾಡಿದ್ಲು ರೀ. ಹಂಗೋ ಹಿಂಗೋ ಧೈರ್ಯ ಮಾಡಿ ಬ್ರೇಕ್ ಡ್ಯಾನ್ಸ್ ಒಳಗೆ ಹತ್ತಿ ಕುಂತೆ ದೇವ್ರನ್ನ ಬೇಡ್ಕೊಳಕತ್ತಿದ್ದೆ, ಏನೂ ಆಗದೆ ಇರಲಿಪ್ಪ, ಹಗರ ಆಡಿಸ್ಲಿಪ್ಪ ಅಂಥೇಳಿ. ಅಷ್ಟೊತ್ತಿಗೆ ನಮ್ಮ ಅಣ್ಣ ವೀಡಿಯೋ ಮಾಡತ್ತಿದ್ರು. ಹಾಯ್ ಮಾಡಿ ಕುಂತ್ವಿ. ಚಾಲು ಆತು ನೋಡ್ರಿ ಅವಾಗ ಅಸ್ಲಿ ಮಜಾ. ಅವಾಗ ಚಾಲು ಆತು, ನಮ್ಮದು ಚಾಲು ಆತು. ಓಯ್ ಮಮ್ಮಿ ಅನ್ಕೊಂತ ಚೀರಾಡಕತ್ವಿ. ಎತ್ತಿ ಒಗ್ದಂಗೆ ಆಗತ್ರಿಪ್ಪ, ಯಾಕಾದರೂ ಹತ್ತಿದೆ ಅನ್ನಿಸ್ತು. ಇಷ್ಟಾದರೂ ಬಿಡೋದಿಲ್ರಿ. ನಾ ಯಾವ ಜಾತ್ರೆಗೆ ಹೋದ್ರು ಬ್ರೇಕ್ ಡ್ಯಾನ್ಸ್ ಮಾತ್ರ ಮಿಸ್ ಮಾಡೋದಿಲ್ರಿ. ಇಷ್ಟ ಆಗ್ತದ್ರಿ, ಅದ್ರ ಚೀರೋದು ಚಾಲೂನೇ ಇರ್ತೈತ್ರಿ. ಇಷ್ಟೆಲ್ಲ ಆಡಿದ್ಮೇಲೆ ತಲೆ ತಿರ್ಗಾತಂತೆ ಅಲ್ಲೇ ಬಿದ್ಕೊಂಡೆ ರೀ. ನಮ್ಮ ಅಕ್ಕ ಏನೂ ಆಗಲ್ಲ ಅಂತ ಹಗವರ್ಗ ಕರ್ಕೊಂಡು ಬಂದಿರಿ ನನ್ನ. ಅಲ್ಲಿಂದ ಐಸ್ ಕ್ರೀಮ್ ತೊಗೊಂಡು ಹಂಗೆ ಸೀದಾ ಮನೆ ದಾರಿ ಹಿಡಿಯತ್ತಿದ್ರಿ. ನಮ್ಮ ತಂಗಿ ಸ್ವೀಟ್ ಕಾರ್ನ್ ಅಂತ ಅದನ್ನು ತೊಗೊಂಡ್ಲು ರೀ. ಎಲ್ಲರೂ ಅಲ್ಲಿಂದ ಹೊಂಟ್ವಿ ರೀ. ಸೀದಾ ಮನೆ ದಾರಿ ಹಿಡಿದ್ವಿ ರೀ. ನಾನು ಯಾವ ಜಾತ್ರೆಗೆ ಹೋದರೂ ಒಂದು ಐಟಮ್ ಮಾತ್ರ ಮಿಸ್ ಮಾಡೋದಿಲ್ಲ ರೀ. ಅದೇನು ಅಂತೀರನ್ರಿ, ಬಬಲ್ ಓದೋದ್ರಿ. ಅದನ್ನ ನನಗೆ ಕೊಡಿಸ್ಲಿಲ್ಲ ರೀ. ನಾ ಸೊಂಡೆ ಒಬ್ಬಿಸ್ಕೊಂಡು ಹಂಗೆ ಮನೆಗೆ ಹೋದೆ ರೀ. ನಮ್ಮ ಮಮ್ಮಿ ಬೈದ್ರು. ಏನು ಮಾಡೋದಂತೆ ಸುಮ್ಮನೆ ಬಂದೆ. ಎಲ್ಲ ಮುಗಿಸ್ಕೊಂಡು ಮರನೇ ದಿನ ನಾವು ಮತ್ತು ಹಾನಗಲ್ ಬಸ್ ಸ್ಟಾಪ್ ಒಳಗೆ ನಿಂತು ಬಸ್ಸಿಗೆ ವೇಟ್ ಮಾಡಿದ್ವಿ ರೀ. ಬಸ್ಸೇ ಇಲ್ಲ ರೀ. ಮಳೆ ಮಾಡಿ ಹಾಕಿತ್ತು. ಏನು ಮಳೆಯಾಗ ಸಿಕ್ಕೋತೇವೆ ಅಂದ್ಕೊಂಡ್ವಿ. ಹಿಂಗೆ ಕಷ್ಟಪಟ್ಟು 2 ಬಸ್ ಮಿಸ್ ಮಾಡ್ಕೊಂಡು 3ನೇ ಬಸ್ಸಿಗೆ ಹತ್ತಿದ್ವಿ ರೀ. ಬಸ್ದಾಗ ಒಂದು ಸ್ವಲ್ಪ ಜಾಗ ಇರಲಿಲ್ಲ ರೀ. ಪಾಪ ನಮ್ಮ ಪಪ್ಪಾರು ಕಷ್ಟಪಟ್ಟು ಹತ್ತಿ ಸೀಟ್ ಹಿಡ್ದಿದ್ರಿ. ಕುಂತ್ವಿ ರೀ. ಜನ ಅದೆಷ್ಟು ಎಲ್ಲಿಂದ ಬರ್ತಾರೋ ಗೊತ್ತಿಲ್ಲ. ಬಸ್ ಎಷ್ಟು ಬಂದರೂ ಖಾಲಿನೇ ಇರೋದಿಲ್ಲ. ಅಲ್ಲಿಂದ ಸೀದಾ ಹುಬ್ಳಿಗೆ ಇಳಿದ್ವಿ ರೀ, ಹೊಸೂರು ಕ್ರಾಸ್ಗೆ. ಹಂಗೆ ಎಲ್ಲರೂ ಚಿಗರಿ ಬಸ್ ಹತ್ತಾಕಂತ ಹೊಂಟಿದ್ವಿ. ಪಾಪ ನಮ್ಮ ಪಪ್ಪಾರ ಲಗೇಜ್ ತೊಗೊಂಡು ಮುಂದೆ ಹೊಂಟಿದ್ರೆ ನಾವು ಹಿಂದಿದ್ವಿ. ಚಿಗರಿ ಬಸ್ ಹತ್ತಿ ಅಲ್ಲಿಂದ ಸೀದಾ ಧಾರವಾಡಕ್ಕೆ ಇಳಿದ್ವಿ. ಮಾರ್ಕೆಟ್ ರೋಡ್ ಒಳಗೆ ನಡ್ಕೊತ ಮನೆಗೆ ಹೋದ್ವಿ. ಇಲ್ಲಿಗೆ ನಮ್ಮ ಜಾತ್ರೆ ಮುಗೀತು ರೀ. ಎಲ್ಲರೂ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮರೀದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.